6 ವರ್ಷ ಕಳೆದ್ರೂ ಕೂಡ ಎಲ್ಲಾ ವಾರ್ಡ್ಗಳಿಗೆ ನೀರು ಬರ್ತಾ ಇಲ್ಲ. L&T ಕಂಪನಿ ಕೆಲಸನೇ ಮುಗಿಸಿಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹುಬ್ಬಳ್ಳಿ ಧಾರವಾಡ ಜನಕ್ಕೆ ನೀರಿನ ಸಮಸ್ಯೆ ಕಾಡ್ತಾ ಇದೆ. 6 ವರ್ಷ ಆಗಿದೆ, ಆದರೆ ವಾರ್ಡ್ಗಳಿಗೆ ನೀರು ಸಪ್ಲೈ ಆಗ್ತಾ ಇಲ್ಲ. L&T ಕಂಪನಿ ಕೆಲಸ ಮುಗಿಸ್ಬೇಕಾಗಿತ್ತು, ಕೆಲಸ ಮುಗಿಸಿಲ್ಲ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಪ್ರತಿದಿನ ಈಗ ನೀರಿನ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ. ಅವಳಿ ನಗರಗಳಿಗೆ ಕುಡಿಯೋಕ್ ನೀರಿಲ್ಲ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಮಸ್ಯೆ ಆಗಿರೋದು 6 ವರ್ಷ ಆಯಿತು. ಎಲ್ಲ ವಾರ್ಡ್ಗಳಿಗೂ ಸಮರ್ಪಕವಾಗಿ ನೀರಿನ ಸರಬರಾಜು ಸಪ್ಲೈ ಆಗ್ತಾ ಇಲ್ಲ. ಎಸ್ಪೆಷಲಿ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತಾ ಇದೆ. L&T ಕಂಪನಿ ಕೆಲಸ ಪೂರ್ಣಗೊಳಿಸಬೇಕಾಗಿತ್ತು, ಆದರೆ ಕಂಪನಿ ನಿರ್ಲಕ್ಷ್ಯ ಮಾಡಿದೆ ಅಂತೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ L&T ಕಂಪನಿ ಯಾಕೆ ಕೆಲಸವನ್ನ ಮುಗಿಸಿಲ್ಲ, ಜನ ಯಾವ ತರ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ. ಮೊದಲಿಗೆ ಅದನ್ನು ಗೆಲ್ಸಿಕಲ್ಲೇ ಪೈಪ್ ಹಾಟಿ ಕಾಸ ರೋಡ್ ಹದಗೆಡಿಸಿ ಎಲ್ಲ ಗಾಡಿ ರೊಕ್ಕ ಬೀಳಾಕ್ತಾರೆ, ಹೆಣ್ಮಕ್ಳು ಬೀಳಾಕ್ತಾರೆ, ಮುದುಕಿಯರು ಬೀಳಾಕ್ತಾರೆ. ಮೋರ್ ದೆನ್ 15 ಡೇಸ್ ಆಯ್ತು ರೀ. ನೀರು ಬರ್ತಾವ ಹೋಗ್ತಾವ, ಆಮೇಲೆ ಕಡಿಮೆ ಟೈಮ್ನಾಗ ಬಿಡ್ತಾರೆ. 8 ದಿವಸಕ್ಕೊಂದ್ಸತಿ ನೀರು ಬಿಟ್ರೆ ನಾವು ನೀರು ಕುಡಿಯೋದು ಹೆಂಗೆ? ಈ L&T ಅವರು ಹೇಳ್ದಂಗೆ ಏನೂ ಕೆಲಸ ಮಾಡಿಲ್ಲ. ಎಲ್ಲಿ ಬೇಕಲ್ಲಿ ರೋಡಲ್ಲಿ ಈ ಪೈಪ್ಲೈನ್ ಮಾಡೋ ಸಲುವಾಗಿ ರೋಡ್ ಅಡ್ಡ ಇರೋದನ್ನ ಸರಿ ಮಾಡಕತ್ತೇ ಇಲ್ಲ ಅವರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಜನ ನೀರಿಗಾಗಿ ಪರದಾಡುವ ಇಂಥ ದೃಶ್ಯ ಕಾಮನ್. 2020ರಲ್ಲಿ ಅಮೀನಬಾವಿಯಿಂದ ಅಂದ್ರೆ 11 ಕಿಲೋಮೀಟರ್ ದೂರದಿಂದ ಪೈಪ್ಲೈನ್ ಮಾಡಿ ನೀರಿನ ಶುದ್ಧೀಕರಣ ಮಾಡಿ ಮನೆ ಮನೆಗೆ ನೀರು ಕೊಡಲು ಗುತ್ತಿಗೆ ಪಡೆದ L&T ಕಂಪನಿ ಇನ್ನೂ ಕೆಲಸವನ್ನೇ ಮುಗಿಸಿಲ್ಲ. ಮಹಾನಗರ ಪಾಲಿಕೆ L&T ಕಂಪನಿಗೆ 12,064 ಕೋಟಿಗೆ ಗುತ್ತಿಗೆ ನೀಡಿತ್ತು. 82 ವಾರ್ಡ್ಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲು ಟೆಂಡರ್ ಆಗಿತ್ತು. ಆದರೆ 13 ವಾರ್ಡ್ಗಳಿಗೆ ದಿನದ 24 ಗಂಟೆಗಳ ಕಾಲ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಉಳಿದ ವಾರ್ಡ್ಗಳಲ್ಲಿ ಪೈಪ್ಲೈನ್ ಅಳವಡಿಕೆಯ ಕೆಲಸ ಇನ್ನೂ ಮುಗ್ದಿಲ್ಲ. ನೀರಿಲ್ಲದೆ ಜನ ಸಿಟ್ಟಿಗೆದ್ದಿದ್ದಾರೆ. 82 ವಾರ್ಡ್ಗಳಿಗೆ ಯಾವಾಗಲೂ ನೀರಿನ ಸಮಸ್ಯೆ ಐತಿ. ಒಟ್ಟೆ ಏನಂದ್ರೆ ನೀರಿನ ಸಮಸ್ಯೆ ಬಗೆಹರಿತಾನೆ ಇಲ್ಲ. ಈ ನೀರಿನ ಸಮಸ್ಯೆ ಬಗೆಹರಿಲಿ ಅಂತ ಹೇಳಿನ ಇದನ್ನ L&T ಕಂಪ್ನಿಯವ್ರು ಕೊಟ್ಟರು. L&T ಕಂಪ್ನಿಯವ್ರು ಬಂದಮೇಲೆ ಇಲ್ಲಿ ನಮ್ಮ ಏರಿಯಾದೊಳಗೆ ನಾವು ಒಂದು 6 ವರ್ಷದಿಂದ ಮೀಟಿಂಗ್ ಮಾಡಿದ್ವಿ. ಏನು ಹೇಳಿದ್ರು, 2 ವರ್ಷದೊಳಗೆ ನಾವು 24x7 ಪೈಪ್ಲೈನ್ ಮಾಡ್ತೀವಿ, ನಿಮ್ಗೆ 24 ತಾಸು ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಏನಂದ್ರೆ ಎಲ್ಲಿ ಬೇಕಲ್ಲಿ ನೀರಿನ ಪೈಪ್ಲೈನ್ ಹಾಕಿದ್ರು. ಆಮೇಲೆ ಮುಂಚೆ 5 ದಿನಕ್ಕೆ ಬಿಟ್ಟರು, 6 ದಿನಕ್ಕೆ ಬಿಟ್ಟರು, 7 ದಿನ ಹಂಗೆ ಮಾಡ್ಕೊಂಡು 9 ದಿನಕ್ಕೆ ನೀರು ಬಂತು. ಇಲ್ಲಿ ನೀರಿನ ಸಮಸ್ಯೆ ಭಾಳ ಆಗತ್ತದೆ. ಭಾಳ ಜನ ಇಲ್ಲಿ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಸೊ ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ ಆಗತ್ತದೆ. ನಮಗೆ 24x7 ಮಾಡಿದರೆ ಭಾಳ ಚಲೋ ಆಗ್ತದೆ. ಮಾಡ್ತೀವಿ ಅಂತೇಳಿ 3 ವರ್ಷ ಆಯಿತು, ಇನ್ನೂವರೆಗೂ ಅದು ನೀರಿಂದ ಏನು ನಮಗೆ ಸುದ್ದಿ ಇಲ್ಲ. ಸೊ ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ L&Tಗೆ ಇದನ್ನು ಕಾಂಟ್ಯಾಕ್ಟ್ ಕೊಟ್ಟ ಮೇಲೆ ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ರೀ. ಖರೆ ಅಂದ್ರೆ ಇವರು 24x7 ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಖರೆ ಎಲ್ಲಿ ಮಾಡೇ ಇಲ್ಲ. ಎಲ್ಲ ರೋಡ್ಗಳು ಹಡ್ಡಿದ್ರೆ ಎಲ್ಲಿ ಬೇಕಾದ್ರೆ ಪೈಪ್ ಹೋಗದಾರ, ಎಲ್ಲ ರೋಡ್ಗಳು ಹಡ್ಡಿ ಭಯಂಕರ ತ್ರಾಸ ಆಗತ್ತೈತಿ. ಏನ್ರಿ 5 ದಿವ್ಸಕ್ಕೊಮ್ಮೆ ಬಿಡ್ತೇವೆ ಅಂತಾರೆ ಖರೆ, ಆದ್ರೆ 5 ದಿವ್ಸಕ್ಕೊಮ್ಬಿಟ್ಟು 2 ತಾಸು 1 ತಾಸು ಬಿಡ್ತಾರೆ. ಯಾರಿಗಾರ ಫೋನ್ ಮಾಡಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ ಅಂತೇಳಿ ಇದನ್ನ ಹೇಳ್ತಾರೆ. ಖರೆ ನೀರಿಂದ ಭಾಳ ತೊಂದರೆ ಐತೆ ನಮ್ಗೆಲ್ಲರಿಗೆ. ಅದಕ್ಕೆ ದಯವಿಟ್ಟು ಅದನ್ನು ಸಾಲ್ವ್ ಮಾಡಿರಿ. ಪೈಪ್ ಅಳವಡಿಕೆಗಾಗಿ ರಸ್ತೆ ಅಗೆದು ಹಾಗೆ ಬಿಡಲಾಗಿದೆ. ಇದರಿಂದ ರಸ್ತೆಯೂ ಕೂಡ ಹದಗೆಟ್ಟಿದೆ, ಸಂಚಾರ ಕಷ್ಟವಾಗ್ತಿದೆ. 8 ದಿವಸಕ್ಕೊಂದ್ಸತಿ ನೀರು ಬಿಟ್ರೆ ನಾವು ನೀರು ಕುಡಿಯೋದು ಹೆಂಗೆ? ಮತ್ತು ನಾವು ಎಲ್ಲ ಬಟ್ಟೆ ತೊಳಿಲಿಕ್ಕೆ ಅದು ನೀರು ಬಳಸೋದು ಹೆಂಗೆ? ನೀರು ನಮಗೆ ಸಾಕಾಗ್ತಿಲ್ಲ. ಸ್ವಲ್ಪ ನೀರು ಬಿಟ್ಟರೆ ಬಂದ್ ಮಾಡಿಬಿಡ್ತೀರಿ. ಹೀಗಾಗಿ ನಮಗೆ ನೀರಿನ ಭಾಳ ಸಮಸ್ಯೆ ಆಗೈತಿ. ಈಗೆಲ್ಲ ನಾವು ಇಲ್ಲ ಬಾಡಿಗೆ ಇದ್ದವರೆಲ್ಲ ಏನು ಮಾಡತ್ತಾರ, 24 ಅವರ್ಸ್ ನೀರು ಎಲ್ಲೈತಿ ಅಲ್ಲಿ ಹುಡ್ಕೊಂಡು ಬಾಡಿಗೆ ಹೋಗ್ಲಿಕ್ಕೆ ವಿಚಾರ ಮಾಡತ್ತಾರ. ಆಮೇಲೆ ರೋಡ್ ಅಂತೂ ನೋಡುವಂಗೆ ಇಲ್ಲ. ಅದನ್ನು ಮಳೆ ಬಂತಂದ್ರೆ ಹೊಳ್ಕೊಂಡು ಬೀಳಾತಾರೆ, ಎಲ್ಲರೂ ಜಾರ್ಕೊಂಡು ಬೀಳಾತಾರೆ. ಒಟ್ಟಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ಅದ್ಯಾವಾಗ 24x7 ನೀರು ಸರಬರಾಜಾಗುತ್ತೋ ಕಾದು ನೋಡಬೇಕಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸಮಸ್ಯೆಯನ್ನ ನೋಡಿದ್ವಿ. L&T ಕಂಪನಿ ಗುತ್ತಿಗೆಯನ್ನ ಪಡ್ಕೊಂಡಿತ್ತು 12,064 ಕೋಟಿ ಮೊತ್ತಕ್ಕೆ. ಬಟ್ ಈಗ ಕೆಲಸ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಎಲ್ಲ ವಾರ್ಡ್ಗಳಿಗೂ ನೀರು ಬರ್ತಾ ಇಲ್ಲ. 80ಕ್ಕೂ ಅಧಿಕ ವಾರ್ಡ್ಗಳಿದೆ. ಅದ್ರ ಪೈಕಿ ಸಮರ್ಪಕವಾಗಿ ನೀರು ಪೂರೈಕೆ ಎಷ್ಟು ವಾರ್ಡ್ಗಳಿಗೆ ಆಗ್ತಾ ಇದೆ, ಇನ್ನು ಎಷ್ಟು ವಾರ್ಡ್ಗಳಿಗೆ 6 ವರ್ಷದಿಂದ ಸಮಸ್ಯೆ ಆಗ್ತಿದೆ? ಹೌದು ಶರ್ಮಿತಾ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ 82 ವಾರ್ಡ್ಗಳಿಗೆ ಈಗಾಗಲೇ ಕೂಡ ಏನಂತಂದ್ರೆ 24x7 ಕುಡಿ ನೀರಿನ ಯೋಜನೆಯನ್ನ ಜಾರಿ ತರಲಾಗಿತ್ತು. ಆದ್ರೆ ಇವತ್ತು ಈ ಯೋಜನೆ ಮರೀಚಿಕೆಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು
ಕಾಂಟ್ರಾಕ್ಟ್ ಏನಂತ ಪಡೆದಂತ L&T ಕಂಪನಿಯ ಕಾಮಗಾರಿ ವಿಳಂಬ ಇದಕ್ಕೆ ಪ್ರಮುಖ ಕಾರಣ ಅಂತ ಸ್ಥಳೀಯರು ಕೂಡ ಆರೋಪ ಮಾಡ್ತಾರೆ. ಜೊತೆಗೆ ಪಾಲಿಕೆಯ ಸದಸ್ಯರು ಪಕ್ಷಾತೀತವಾಗಿ ಏನಂತಂದ್ರೆ ಹಲವಾರು ಬಾರಿ ಏನಂದ್ರೆ ಬಿಜೆಪಿ ಕಾಂಗ್ರೆಸ್ ಪಾಲಿಕೆಯ ಸದಸ್ಯರು ಕೂಡ ಏನಂತಂದ್ರೆ L&T ಕಂಪನಿ ಅಧಿಕಾರಿಗಳ ವಿರುದ್ಧ ಏನು ಪ್ರತಿಭಟನೆಯನ್ನ ಮಾಡಿದ್ರು. ಮತ್ತು ಸರ್ಕಾರಕ್ಕೂ ಕೂಡ ಇವರು ವಿರುದ್ಧವಾಗಿ ಒಂದು ವರದಿಯನ್ನ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಂತ ಕಾಮಗಾರಿ ಮಾಡೋಕೆ ಕೂಡ ಮುಂದಾಗ್ತಾ ಇಲ್ಲ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖವಾಗಿ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡ 82 ವಾರ್ಡ್ಗಳಲ್ಲಿ ಈಗಾಗಲೇ ಏನಂತಂದ್ರೆ 2020 ಏನಂತಂದ್ರೆ ಟೆಂಡರ್ ಪಡೆದಂತ L&T ಕಂಪನಿ ಈಗ ಕೇವಲ 13 ವಾರ್ಡ್ಗಳಿಗೆ ಮಾತ್ರ 24/7 ನೀರನ್ನ ಒದಗಿಸ್ತಾ ಇದೆ. ಆದ್ರೆ ಟೆಂಡರ್ ಪಡೆದಂತ L&T ಕಂಪನಿಗೆ 2 ವರ್ಷದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ನಂತರ ದಿನಗಳಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ಇರುವಂತ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವಾರ್ಡ್ಗಳಿಗೆ 24 ತಾಸು 7 ದಿನಗಳು ಕೂಡ ನೀರನ್ನ ನೀಡಬೇಕೆಂಬ ಒಂದು ಅಗ್ರಿಮೆಂಟ್ ಇತ್ತು. ಆದ್ರೆ ಈವರೆಗೂ ಕೂಡ ಇವತ್ತು ಕಳೆದ 6 ವರ್ಷ ಆಗಕ್ಕೆ ಬಂದರೂ ಕೂಡ ಇವತ್ತಿಗೂ ಕೂಡ ಕಾಮಗಾರಿನ ಸಂಪೂರ್ಣ ಮುಗುದಿಲ್ಲ. ಬೇಕಾಬಿಟ್ಟಿಯಾಗಿ ಏನಂತಂದ್ರೆ ಪೈಪ್ಲೈನ್ ಅಳವಡಿಕೆ ಇರ್ಬೋದು, ಜೊತೆಗೆ ಏನಂತಂದ್ರೆ ನೀರು ಸರಬರಾಜು ಘಟಕ, ಶುದ್ಧೀಕರಣ ಘಟಕ ಇರ್ಬೋದು, ಈ ಕಾಮಗಾರಿ ಕೂಡ ಇನ್ನೂ ಇರೋದ್ರಿಂದ 24/7 ಯೋಜನೆ ಇವತ್ತು ಹಳ್ಳ ಹಿಡಿದಿದೆ ಅಂದ್ರೆ ತಪ್ಪಾಗಿರೋದು ಅಂತ ಹೇಳ್ಬೋದು. ಇದಕ್ಕೆ ಕೂಡ ಪ್ರಮುಖ ಸಾಕ್ಷಿಯಾಗಿದ್ದು ಧಾರವಾಡ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಗುತ್ತಿಗೆ ಪಡೆದಂತೆ L&T ಕಂಪನಿ ವಿರುದ್ಧ ಏನಂತಂದ್ರೆ ಹಲವಾರು ಬಾರಿ KDP ಸಭೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ತರಾಟೆ ತೆಗೆದುಕೊಂಡ್ರು. ಜೊತೆಗೆ ಸರ್ಕಾರಕ್ಕೂ ಕೂಡ ಇದನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬೇಕೆಂಬ ಒಂದು ಪತ್ರವನ್ನ ಬರೆದ್ರು. ಜೊತೆಗೆ ಏನಂತಂದ್ರೆ ವಿಳಂಬ ಆಗಿದ್ದಕ್ಕೂ ಕೂಡ ಏನಂತಂದ್ರೆ 30 ಕೋಟಿ ಅಧಿಕೃತ ದಂಡವನ್ನ ಕೂಡ ವಿಧಿಸಿದ್ರು. ಈ ಎಲ್ಲವನ್ನ ಮಾಡಿದ್ರು ಕೂಡ ಏನಂತಂದ್ರೆ ದಪ್ಪ ಚರ್ಮ ಇರುವಂತ L&T ಕಂಪನಿ ಈವರೆಗೂ ಕೂಡ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಮಂಜುನಾಥ್, ಈಗ L&T ಕಂಪನಿ ಒಂದು ಪ್ರಸಿದ್ಧ ಕಂಪನಿ, ಸಾಕಷ್ಟು ಕೆಲಸ ಕಾರ್ಯನ ಮಾಡಿದ್ದಾರೆ, ಅವರು ಖ್ಯಾತಿಯನ್ನು ಪಡೆದಿದ್ದಾರೆ, ಅಂದರೆ ಒಂದು ಲೇಬಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು. ಇಷ್ಟು ಹೆಸರಿದ್ರೂ ಕೂಡ ಇಲ್ಲಿ ನೀರು ಸಪ್ಲೈ ಮಾಡೋಕೆ ಏನು ಸಮಸ್ಯೆ ಆಗ್ತಿದೆ? ಕಾಲಮಿತಿಯನ್ನ ಪಡೆದಂತೆ 2 ವರ್ಷದಲ್ಲಿ ಮುಗಿಬೇಕಂತ ಗುತ್ತಿಗೆಯಲ್ಲಿ ಪಡೆದಂತ ಏನು L&T ಕಂಪನಿ ಕಾಮಗಾರಿಯನ್ನ ಅತಿಯಾಗಿ ವೇಗದಲ್ಲಿ ಮಾಡ್ತಾ ಇಲ್ಲ, ಅತಿ ಸ್ಲೋ ಆಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನಂತಂದ್ರೆ ಏನು ಸವದತ್ತಿ ಡ್ಯಾಮ್, ಮುನ್ನೊಳ್ಳಿ ಡ್ಯಾಮ್ ನಿಂದ ಏನಂತಂದ್ರೆ ಶುದ್ಧ ನೀರು ಘಟಕ ಏನಂತ ಸ್ಥಾಪನೆ ಮಾಡಿದ್ದಾರೆ. ಏನಂದ್ರೆ ಅಂಬಿನಬಾವಿ ಗ್ರಾಮಕ್ಕೆ ಬರಬೇಕು, ಅಲ್ಲಿ ಏನಂತಂದ್ರೆ ಫಿಲ್ಟರ್ ಆದಂತ ನೀರು ಹುಬ್ಬಳ್ಳಿಗೆ ಒಂದು ಸಪರೇಟ್ ಲೈನು, ಜೊತೆಗೆ ಏನಂತಂದ್ರೆ ಧಾರವಾಡಕ್ಕೆ ಒಂದು ಸಪರೇಟ್ ಲೈನ್ ಅನ್ನ ನೀರನ್ನ ಸರಬರಾಜು ಮಾಡಬೇಕು. ಆದ್ರೆ ಪೈಪ್ಲೈನ್ ಕೂಡ ಮಾಡೋದು ಕೂಡ ಇನ್ನೂ ಕೂಡ ಕಾಮಗಾರಿ ನಡೀತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಏನಂತಂದ್ರೆ L&T ಕಂಪನಿಯ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಇರ್ಬೋದು ಮತ್ತು ಕಾಮಗಾರಿ ಆಮೆಗತಿಯಲ್ಲಿ ಸಾಗೋಕೆ ಇದಕ್ಕೂ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಈ ವಿಚಾರವಾಗಿ ಹಲವಾರು ಬಾರಿ ಕೂಡ ಅಧಿಕಾರಿಗಳ ಸಭೆ ಮಾಡಿದ್ರು. L&T ಕಂಪನಿ ಅಧಿಕಾರಿಗಳ ವಿರುದ್ಧ ಹರಿಯಾದ್ರೂ ಕೂಡ ಇವತ್ತಿಗೂ ಕೂಡ ಕಾಮಗಾರಿ ಮುಗುದಿಲ್ಲ. ಆದ್ರೆ ಇನ್ನೂ ಕೂಡ ಏನಂತಂದ್ರೆ ಕಾಲಾವಕಾಶನ ಕೇಳ್ತಾ ಇದ್ರೆ ಹೊರತು ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ, ವೇಗಗತಿಯಲ್ಲಿ ಸಾಗೋಕೆ ಕೂಡ ಮುಂದಾಗ್ತಾ ಇಲ್ಲ. ಈ ಒಟ್ಟಾರೆಯಾಗಿ ಈ ಬಗ್ಗೆ ಮಾತಾಡೋದಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಆಗಿರುವಂತಹ ಜ್ಯೋತಿ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ L&T ಕಂಪ್ನಿಗೆ ಗುತ್ತಿಗೆ ಕೊಟ್ಟಿದ್ರು 12,000 ಕೋಟಿಗೂ ಅಧಿಕ ಮೊತ್ತದ್ದು. ಬಟ್ ಇಲ್ಲಿ ನೀರು ಸಪ್ಲೈ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. 82 ವಾರ್ಡ್ಗಳ ಪೈಕಿ ಒಂದು 12 ವಾರ್ಡ್ಗಳಿಗೇನೋ ಸಮರ್ಪಕವಾಗಿ ಸಪ್ಲೈ ಆಗ್ತಿದೆ, ಉಳಿದಿರುವಂತ ವಾರ್ಡ್ಗಳಿಗೆ ಆಗ್ತಿಲ್ಲ. ಸಮಸ್ಯೆ ಏನಾಗ್ತಿದೆ? 6 ವರ್ಷ ಆದ್ರೂ ಏನ್ ಪ್ರಾಬ್ಲಮ್ ನೀರು ಸಪ್ಲೈ ಮಾಡಕ್ಕೆ? ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 82 ವಾರ್ಡ್ಗಳಲ್ಲೇನೂ ಸಹ ಈಗ ಮೋಸ್ಟ್ಲಿ ನಾವೆಲ್ಲ ವಾರ್ಡ್ಗಳಿಗೂ ಆಲ್ಮೋಸ್ಟ್ ಆಗಿ ನಾವು ಇನ್ನು 4 ದಿನಕ್ಕೊಮ್ಮೆ ನೀರನ್ನ ಕೊಡ್ತಾ ಇದೆ. ಇನ್ನು 24/7 ನೀರ ಸಪ್ಲೈ ಆಗ್ತಾ ಇಲ್ಲ, ಯಾಕಂದ್ರೆ ಇನ್ನು ಹೌಸ್ ಕನೆಕ್ಷನ್ಸ್ ಅದು ಇನ್ನು ಬಾಕಿ ಇದೆ. ಸೊ ಹಾಗಾಗಿ ಸಾಕಷ್ಟು ವಾರ್ಡ್ಗಳಲ್ಲಿ ಈಗ ಸಂಪೂರ್ಣ ಒಂದು 70% ವಾರ್ಡ್ಗಳಿಗೆ ನಾವು 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಕುಡಿಯುವ ನೀರನ್ನ ಸಪ್ಲೈ ಮಾಡ್ತಾ ಇದ್ದೇವೆ. ಹಂತ ಹಂತವಾಗಿ ಅವುಗಳನ್ನು ಸಹ ಇನ್ನೇನು ಉಳ್ಕಿದ ವಾರ್ಡ್ಗಳಲ್ಲಿ ಜನನು ಮಾತಾಡಿದ್ದಾರೆ ನಮ್ಮ ಚಾನೆಲ್ಗೆ. ಅವ್ರು ಹೇಳ್ತಿರೋದು ಒಂದು ಅರ್ಧ ಗಂಟೆ ಬಿಡ್ತಾರೆ, ಸಮರ್ಪಕವಾಗಿ ನೀರ್ ಬಿಡಲ್ಲ, ಬಿಡೋದೇ 3-4 ದಿವಸಕ್ಕೆ ಒಂದ್ಸತಿ, ಅದನ್ನು ನೆಟ್ಟಗ್ ಬಿಡಲ್ಲ. ನಮಗ್ ನೀರು ಹೆಂಗೆ ಮತ್ತೆ ನಾವು ಹೆಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದಾರೆ. ಇಲ್ಲ ಏನಾಗ್ತಾ ಇತ್ತು, ನಮ್ಗೆ ಆಕ್ಚುಲಿ 43 MLD ನೀರು ನಾವು ಎಕ್ಸ್ಟ್ರಾ ನೀರನ್ನ ನಾವು ತಗೊಂಡಿದ್ವಿ. ಸೊ ಅದನ್ನೆಲ್ಲ ನಾವು ಸರಿ ಮಾಡಿ ಈಗ 43 MLD ನೀರು ನಮ್ಗೆ ಮತ್ತೆ ಎಕ್ಸ್ಟ್ರಾ ಬರ್ತಾ ಇದೆ. ಆ 43 MLD ನೀರನ್ನ ಸಹ ನಾವು ಸಮರ್ಪಕವಾಗಿ ಕೊಡ್ತಾ ಇದ್ದೇವೆ. ಈ 2-3 ವಾರ್ಡ್ಗಳಲ್ಲಿ ತೊಂದರೆ ಇದೆ, ನಿಜ ಒಪ್ಕೋತೀವಿ. ಆದ್ರೆ ಅದನ್ನು ಸಹ ನಾವು ಈಗ ಹಂತ ಹಂತವಾಗಿ ಎಲ್ಲೆಲ್ಲಿ ತೊಂದರೆ ಇದೆ, ಯಾಕಂದ್ರೆ ಒಂದ್ ಕಡೆ ಹೈವೇದಲ್ಲಿ ಸ್ವಲ್ಪ ಪೈಪ್ಲೈನ್ ಗಳನ್ನೆಲ್ಲ ಅಳವಡಿಸೋದಿದೆ, ಅವೆಲ್ಲ ಬಾಕಿ ಇದಾವೆ. ಅಂತದ್ರಲ್ಲಿ ನಮಗೆ ಇನ್ಫಾರ್ಮೇಶನ್ ಬಂದಿದ್ದು ನೀವೊಂದ್ 3-4 ವಾರ್ಡ್ ಅಂತಿದ್ದೀರಾ, 69 ವಾರ್ಡ್ಗಳಲ್ಲಿ ನೀರಿನ ಸಪ್ಲೈ ಸರಿಯಾಗಿ ಆಗ್ತಿಲ್ಲ. ಈಗ L&T ಕಂಪನಿ ಕತೆ ಏನು? ಯಾವ ವಾರ್ಡ್ಗಳಲ್ಲಿ ನೀರು ಹೋಗ್ತಾ ಇದೆ ಅನ್ನೋದು ಬೇಕಾದ್ರೆ ನಾನು ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡುವಂತದ್ದು ಮಾಡ್ತೀನಿ ನಾನು. ಈಗ L&T ಕಂಪನಿ ಕತೆ ಏನು? ಯಾಕೆ ಕಾಮಗಾರಿ ಏನೋ ಇನ್ನು ಕಂಪ್ಲೀಟ್ ಮಾಡಿಲ್ವಂತಲ್ಲ, ಸಮಸ್ಯೆ ಏನಾಗ್ತಿದೆ? L&T ಕಂಪನಿ ಅವ್ರದ್ದು ಏನಾಗಿದೆ ಅಂತಂದ್ರೆ ಅವರಿಗೆ ಸಮರ್ಪಕವಾಗಿ ಇಲ್ಲಿದು ಮುಂಚೆ ನಮ್ದು ವಾಟರ್ ಬೋರ್ಡ್ ಇತ್ತು, ವಾಟರ್ ಬೋರ್ಡ್ ಜೊತೆ ಅವರು ಸರಿಯಾಗಿ ಕೋಆರ್ಡಿನೇಷನ್ ಆಗದೆ ಆ ಕಾರಣಕ್ಕೆ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಬಟ್ ಎಲ್ಲ ನಮ್ಮ ಹಂತದಲ್ಲಿನೂ ಸಹ ಎಲ್ಲ ಅಧಿಕಾರಿಗಳಾಗ್ಬೋದು, ಸಂಸದರು, ಶಾಸಕರು ಎಲ್ಲರ ಒಂದು ಪ್ರಯತ್ನದಿಂದ ಸರಿಯಾಗಿ ಈಗ ಎಷ್ಟೋ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈಗ ಇನ್ನೇನು ಈ ಬೇಸಿಗೆ ಒಂದು ಆತಂದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದ್ 2-3 ತಿಂಗಳಲ್ಲಿ
ಎಲ್ಲ ವಾರ್ಡ್ಗಳಲ್ಲೂ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಸಫಿಶಿಯಂಟ್ ನೀರನ್ನ ಈಗ 6 ವರ್ಷ ಕಳೆದೇ ಹೋಯ್ತು, ಇನ್ನು 1 ವರ್ಷ ಹೆಂಗ್ ಭರವಸೆ ಇಡೋದು ಅಂತ ಜನನು ಪ್ರಶ್ನೆ ಮಾಡ್ತಾರಲ್ವಾ? ಮತ್ತೆ LNT ಕಂಪ್ನಿಗೆ ಕೆಲಸ ಡಿಲೇ ಮಾಡಿದಕ್ಕೆ ಅವ್ರಿಗೆ ಫೈನ್ ಕೂಡ ಹಾಕಿದಾರಂತಲ್ಲ, ಆದ್ರೂ ಅವ್ರು ಎಚ್ಚೆತ್ಕೊಂಡಿಲ್ವಾ? ಹೌದು, ಅವರಿಗೆ ಸಾಕಷ್ಟು ನಾವು ಫೈನ್ ಗಳನ್ನ ಹಾಕಿದ್ದೇವೆ. ಆದ್ರೆ ಏನಾಗಿದೆ, ಇದು ವರ್ಲ್ಡ್ ಇದ್ರದ್ದು ಏನಂತಂದ್ರ ಪ್ರಾಜೆಕ್ಟ್ ಆಗಿದ್ರಿಂದ ವರ್ಲ್ಡ್ ಬ್ಯಾಂಕ್ ಇಂದ ನಾವು ಇದನ್ನ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡಿದ್ದಕ್ಕಾಗಿ ಅವರನ್ನೇ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ಅವರು 2 ವರ್ಷ ಎಕ್ಸ್ಟೆನ್ಷನ್ ಅನ್ನ ಕೇಳಿದ್ರು. 2 ವರ್ಷ ಎಕ್ಸ್ಟೆನ್ಷನ್ ಅನ್ನು ಸಹ ಕೊಟ್ಟಾಗಿದೆ. ಏನಿಲ್ಲ, ಇನ್ನೂ ಸ್ವಲ್ಪ ದಿನದಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಆಗ್ತದೆ, ಅಷ್ಟು ಭರವಸೆ ಇದೆ. ಯಾಕಂದ್ರೆ ನಾವು ಅವರಿಗೆ ಸತತವಾಗಿ ನಾವು ಫಾಲೋಅಪ್ ಅಲ್ಲಿ ಇದ್ದೀವಿ. ಒಂದೊಂದು ಬಹಳ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಮನೆಯಲ್ಲಿ ಕನೆಕ್ಷನ್ಸ್, ಹೌಸ್ ಕನೆಕ್ಷನ್ಸ್ ಕೊಡ್ಲಿಕ್ಕೆ ತೊಂದರೆ ಆಗೋದ್ರಿಂದ ಈ ರೀತಿ ಆಗಿದೆ. ಬಟ್ ಎಲ್ಲ ಸರಿ ಆಗ್ತದೆ ಸ್ವಲ್ಪ ದಿನ. ನಿಮ್ಮ ಮಾತಿನ ಮೇಲೆ ಭರವಸೆ ಇಡ್ತೀವಿ, ಆದಷ್ಟು ಬೇಗ ಸರಿ ಮಾಡಿ ಅವರಿಗೆ ನೀರು ಸಪ್ಲೈ ಮಾಡಿಸಿ ಅಂತ ಕೇಳ್ಕೊಳ್ತಾ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ಜ್ಯೋತಿ ಅವರೇ.